ಹುಟ್ಟಿದ ಮಕ್ಕಳಿಗೆ ತಂದೆಯ ಹೆಸರು ಉಪನಾಮವಾಗಿ ಸಲ್ಲಬೇಕು, ಸರ್ನೇಮ್ ಆಗಿ ಸಲ್ಲಬೇಕು ಅನ್ನೋದು ಕಾನೂನಾತ್ಮಕ ಅಲ್ಲ. ಹುಟ್ಟಿಸಿದ ತಂದೆ ಊರಿನ ಹೊರಗೆ ಅಂತೇಳಿ ಏನು ಬಿಡುವಂಗಿಲ್ವಲ್ಲ. ಆ ಮಗುವಿನ ಉತ್ತರದಾಯಿತ್ವವನ್ನು, ಅದರ ಅಧಿಕಾರವನ್ನ ಸಂಪೂರ್ಣವಾಗಿ ಬಳಸ್ಕೊಳ್ಬೇಕಲ್ಲ. ಒಂದು ಮಗುವನ್ನ ಕೊಟ್ಟ ಸೀದಾ ಹೊರಟೋದ, ಅದರ ಜವಾಬ್ದಾರಿಯನ್ನು ಹೊರುವವನು ಯಾರೂ ಇರಲಿಲ್ಲ. ಕಾನೂನಾತ್ಮಕವಾಗಿ ಏನು ಮಾಡಬೇಕು ಅಂತ ಇಂಥ ಅಬಲ ಹೆಣ್ಮಕ್ಕಳಿಗೆ, ಮೋಸ ಹೋದವರಿಗೆ ಗೊತ್ತಿರಲಿಲ್ಲ. ನಮಸ್ತೆ, ಬಿ ಗಣಪತಿ ಚಾನಲ್ಲಿಗೆ ಸ್ವಾಗತ. ಸಮಾಜದಲ್ಲಿ ಇವತ್ತು ಲಿವಿಂಗ್ ಇನ್ ರಿಲೇಷನ್ಶಿಪ್, ಸಿಂಗಲ್ ಪೇರೆಂಟ್ ಅಂದರೆ ಒಂಟಿ ಸಾಕುದಾರಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಆಧುನಿಕ ಸಮಾಜ, ಪ್ರೀತಿ, ಪ್ರೇಮ, ಪ್ರಣಯದ ವ್ಯಾಖ್ಯೆ ಬದಲಾಗಿದೆ. ಗಂಡು ಹೆಣ್ಣಿನ ಸಂಬಂಧಕ್ಕೆ ಕೇವಲ ಮದುವೆ, ಸಪ್ತಪದಿ ಅದರ ಅಗತ್ಯವಿಲ್ಲ. ನಾವು ಯಾರೊಟ್ಟಿಗೂ ಯಾವುದೇ ಸಮಯದಲ್ಲೂ ಮಾನಸಿಕವಾಗಿ ಹೊಂದಾಣಿಕೆ ಆಗತ್ತೆ ಅಂತಾದರೆ ಮಾನಸಿಕ ಮತ್ತು ದೈಹಿಕವಾದಂಥ ಸಂಬಂಧವನ್ನು ಇಟ್ಟುಕೊಂಡು ಲಿವ್ ಇನ್ ರಿಲೇಷನ್ಶಿಪ್ ಅಲ್ಲಿ ಬದುಕಬಹುದಾದಂಥ ವರ್ತಮಾನದಲ್ಲಿ ನಾವು ನಿಂತಿದ್ದೇವೆ. ಮತ್ತೆ ಸಿಂಗಲ್ ಪೇರೆಂಟ್ಗಳು, ಒಂಟಿ ಮಹಿಳೆ ತನ್ನ ಮಕ್ಕಳನ್ನು ಸಾಕುವ, ಸಲಹುವ ಜವಾಬ್ದಾರಿಯನ್ನು ಹೊತ್ತು ಸಾಗಬೇಕಾದಂಥ ಅನಿವಾರ್ಯವೋ ಅಥವಾ ಈ ವರ್ತಮಾನದ ಬದಲಾದ ಪರಿಸರದ ಕೊಡುಗೆಯೋ ಅಂತೂ ಸಮಾಜದಲ್ಲಿ ಆ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಲಿವ್ ಇನ್ ರಿಲೇಷನ್ಶಿಪ್ ಅಲ್ಲಿದ್ದಾಗ ಪ್ರೆಗ್ನೆಂಟ್ ಆಗಿ ಮಗು ಹಡಿದರೆ ಆ ಮಗುವಿನ ಜನನ ಪ್ರಮಾಣ ಪತ್ರದಲ್ಲಿ ತಂದೆಯ ಹೆಸರು ಬಳಸುವುದು ಕಡ್ಡಾಯವೇ? ಕಡ್ಡಾಯ ಅಂತ ಆದಾಗ ತಂದೆ ನಿರಾಕರಿಸಿದಾಗ ಆಗುವ ಅನಾಹುತ ಏನು? ಅದಕ್ಕೆ ಪರಿಹಾರ ಏನು? ಒಮ್ಮೆ ತಂದೆ ಅನ್ನಿಸಿಕೊಂಡವನು ಜೈವಿಕವಾಗಿ ಅವನು ಅಲ್ಲಿಯವರೆಗೆ ಸರಿ ಇದ್ದು ಹೆಣ್ಣುಮಗಳು ಗರ್ಭವತಿಯಾಗಿ ಮಗುವನ್ನು ಹಡೆದಾಗ ಅವನು ದೂರ ಹೋದರೆ ಅದರ ಜವಾಬ್ದಾರಿಯನ್ನು ಹೊರಲಿಕ್ಕೆ ಅವನು ಆ ಕರ್ತವ್ಯ ಪ್ರಜ್ಞೆಯಿಂದ ದೂರ ಸಾಗಿದಾಗ, ನಿರಾಕರಿಸಿದಾಗ ಜನನ ಪ್ರಮಾಣ ಪತ್ರದಲ್ಲಿ ತಾಯಿಯ ಸರ್ನೇಮನ್ನು ಬಳಸಬೇಕೆ, ತಂದೆಯ ಸರ್ನೇಮನ್ನು ಬಳಸಬೇಕೆ? ಇಲ್ಲಿಯವರೆಗೆ ವಾಡಿಕೆಯ ಪ್ರಕಾರ ತಂದೆಯ ಸರ್ನೇಮನ್ನೇ ಬಳಸಬೇಕು, ತಾಯಿಯ ಸರ್ನೇಮನ್ನು ಬಳಸಲಿಕ್ಕೆ ಅವಕಾಶ ಇಲ್ಲ. ಇಂಥ ಸಂದರ್ಭದಲ್ಲಿ ಕಾನೂನು ಏನು ಹೇಳುತ್ತೆ, ಸಂವಿಧಾನ ಏನು ಹೇಳುತ್ತೆ, ಮುಂದೆ ಏನು ಅನ್ನುವಂಥ ಒಂದು ಪ್ರಶ್ನೆ ಬಹಳ ದೊಡ್ಡ ಸಂಕರವಾಗಿ, ಸಂಕಷ್ಟವಾಗಿ ನಮ್ಮ ಆಡಳಿತಾತ್ಮಕ ವ್ಯವಸ್ಥೆಯಲ್ಲಿ BBMP ಅಧಿಕಾರಿಗಳು ಯಾವುದೇ ರೀತಿಯ ಸಪೋರ್ಟನ್ನು ಮಾಡ್ತಾ ಇರಲಿಲ್ಲ. ಈಗ ಅಂಥ ಒಂದು ಪ್ರಶ್ನೆಗೆ ಕೂಡ ಕರ್ನಾಟಕದ ಹೈಕೋರ್ಟ್ ಒಂದು ಐತಿಹಾಸಿಕ ತೀರ್ಪನ್ನು ನೀಡಿದೆ. ಸಿಂಗಲ್ ಪೇರೆಂಟ್, ಒಂಟಿ ಮಹಿಳೆಯರು, ಮಕ್ಕಳನ್ನು ಸಾಕಿ ಸಲಹುವ ಜವಾಬ್ದಾರಿಯ ನೊಗ ಹೊತ್ತಂಥ ಒಂಟಿ ಮಹಿಳೆಯರು ಮತ್ತು ಆಧುನಿಕ ಜಗತ್ತಿನ ಕೊಡುಗೆಯಾದಂಥ ಈ ಲಿವ್ ಇನ್ ರಿಲೇಷನ್ಶಿಪ್, ಯಾವುದೇ ಮದುವೆ ಸಂಪ್ರದಾಯ ಇತ್ಯಾದಿ ಯಾವ ಬಂಧನಕ್ಕೂ ಒಳಗಾಗದೇನೆ ಅವರವರ ಅಸ್ತಿತ್ವವನ್ನು ಇಟ್ಟುಕೊಂಡೇ ಬದುಕುವ, ಒಟ್ಟಿಗಿರುವ, ದೈಹಿಕ ಸಂಬಂಧವನ್ನು ಬೆಳೆಸುವ ಈ ಲಿವಿಂಗ್ ಇನ್ ರಿಲೇಷನ್ಶಿಪ್ ನಲ್ಲಿ ಬದುಕುವಂಥವರಿಗೆ ಬಹಳ ದೊಡ್ಡ ಕಾಣಿಕೆಯಾಗಿ ಈ ಹೈಕೋರ್ಟಿನ ತೀರ್ಪು ಸಂದಿದೆ. ಬಹಳ ದೊಡ್ಡ ಊರುಗೋಲು, ಬಹಳ ದೊಡ್ಡ ಆಶ್ರಯ, ಬಹಳ ದೊಡ್ಡ ಸ್ವಾಯತ್ತೆ. ಆಮೇಲೆ ಹೆಣ್ಣು ಮತ್ತು ಹೆಣ್ಣುತನಕ್ಕೆ ಈ ಲಿಂಗ ತಾರತಮ್ಯದ ಈ ಸಮಾಜ ಇವತ್ತಿಗೂ ಅದನ್ನು ಮೈಗೂಡಿಸ್ಕೊಂಡಿರುವಂಥ ಹೊತ್ತಲ್ಲಿ ಹೆಣ್ಣು ಮಕ್ಕಳಿಗೆ ಈ ಒಂಟಿ ಸಿಂಗಲ್ ಪೇರೆಂಟ್ ಮತ್ತು ಲಿವಿಂಗ್ ಇನ್ ರಿಲೇಷನ್ಶಿಪ್ ಅಲ್ಲಿ ಪುರುಷ ಯಾಜಮಾನ್ಯತೆ, ಈ ಪುರುಷಾಕ್ರಮಣ, ಅವನಿಂದ ಆಗ್ತಾ ಇರುವಂಥ ಅನ್ಯಾಯಕ್ಕೆ ಒಂದು ಬಹಳ ದೊಡ್ಡ ರಿಲೀಫ್ ಮತ್ತು ಸ್ವಾತಂತ್ರ್ಯ ದಕ್ಕಿದೆ. ಬಹಳ ಮಹತ್ವದ ಐತಿಹಾಸಿಕ ತೀರ್ಪಿದು. ಹಾಗಾದರೆ ಏನು ಆ ತೀರ್ಪು ಏನನ್ನ ಹೇಳುತ್ತೆ? ಕಾನೂನಾತ್ಮಕವಾಗಿ ಇಂಥ ಸ್ಥಿತಿಯಲ್ಲಿ ಹುಟ್ಟುವ ಮಕ್ಕಳಿಗೆ ಭವಿಷ್ಯ ಇರುವುದಾದರೂ ಏನು?
ಅಥವಾ ಭದ್ರವಾದಂಥ ಭವಿಷ್ಯವನ್ನ ಈ ಕಾನೂನಿನ ಈ ಮಹಾ ತೀರ್ಪು ಒದಗಿಸಿಕೊಟ್ಟಿದೆಯೇ? ಈ ಎಲ್ಲ ವಿವರಗಳ ಬಗ್ಗೆ ನಿಮ್ಮೊಟ್ಟಿಗೆ ಮಾತಾಡಬೇಕು. ಇಲ್ಲಿಯವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ. ನಂಬರ್ 1, ಮಗುವಿನ ಬರ್ತ್ ಸರ್ಟಿಫಿಕೇಟ್ನಲ್ಲಿ ತಂದೆಯ ಹೆಸರು ಕಡ್ಡಾಯವೇ? ಇಂಥ ಸಂದರ್ಭದಲ್ಲಿ ಅದೀಗ ಎಲ್ಲರಿಗೂ ಅನ್ವಯಿಸ್ತದೆ, ಅದು ಪ್ರಶ್ನೆ ಬೇರೆ. ಆದರೆ ಮುಖ್ಯವಾಗಿ ಈ ಐತಿಹಾಸಿಕ ತೀರ್ಪು ಸಿಂಗಲ್ ಪೇರೆಂಟ್ ಮತ್ತು ಲಿವಿಂಗ್ ಇನ್ ರಿಲೇಶನ್ಶಿಪ್ ಅಲ್ಲಿ ಹುಟ್ಟುವ ಮಕ್ಕಳಿಗೆ, ಅವರ ಭವಿಷ್ಯಕ್ಕೆ ಮತ್ತು ಅವರ ತಾಯಂದಿರಿಗೆ ಬಹಳ ದೊಡ್ಡ ಒಂದು ನೆಲೆಯನ್ನ, ಬೆಲೆಯನ್ನ, ಸಾಮಾಜಿಕ ಗೌರವವನ್ನ ಒದಗಿಸಿದೆ. ಅದರ ಇಡೀ ವಿವರಗಳನ್ನು ನೋಡ್ತಾ ಹೋಗೋಣ. ಮಗುವಿನ ಜನನ ಪ್ರಮಾಣ ಪತ್ರದಲ್ಲಿ ತಂದೆಯ ಹೆಸರು ಕಡ್ಡಾಯ ಅಂತ ಇರುವ ಇಲ್ಲಿವರೆಗಿನ ಪರಿಪಾಠವನ್ನ ಕರ್ನಾಟಕದ ಘನತೆವೆತ್ತ ಹೈಕೋರ್ಟ್ ಅದನ್ನು ನಿರಾಕರಿಸಿದೆ, ರದ್ದುಪಡಿಸಿದೆ. ಯಾವುದೇ ಒಬ್ಬ ಗಂಡು ಇಂಥ ಒಂದು ಸಂಬಂಧದಲ್ಲಿ ಹುಟ್ಟುವ ಮಗುವಿನ ಜವಾಬ್ದಾರಿಯನ್ನು ಹೊರಲಿಕ್ಕೆ ನಿರಾಕರಿಸಿದಾಗ ಅಂಥ ಮಗುವಿಗೆ ತಾಯಿಯ ಸರ್ನೇಮನ್ನ ಅಧಿಕೃತವಾಗಿ ಇಟ್ಟುಕೊಳ್ಳಬಹುದು. ಇದೊಂದು ಐತಿಹಾಸಿಕ ಹೆಜ್ಜೆ ತೀರ್ಪು. ಹಾಗಾದರೆ ಅದಕ್ಕೆ ಸಂಬಂಧಪಟ್ಟಂಥ ಕಾನೂನಿನ ತೊಡಕುಗಳೇನು, ಕಾನೂನಿನ ಲಾಭಗಳೇನು, ಆ ಮಗುವಿಗೆ ಕಾನೂನಾತ್ಮಕವಾಗಿ ತಂದೆಯ ಆ ಜೈವಿಕ ಸಂಬಂಧದಿಂದ ಒದಗಿ ಬರಬಹುದಾದ ಹಕ್ಕು ಬಾಧ್ಯತೆಗಳೆಲ್ಲ ಸಿಗ್ತವೋ ಇಲ್ಲವೋ, ಜನನ ಪ್ರಮಾಣ ಪತ್ರದಲ್ಲಿ ತಂದೆಯ ಜಾಗದಲ್ಲಿ ತಾಯಿಯ ಹೆಸರು, ಅವಳ ಸರ್ನೇಮು ಇದ್ದಾಗ ಆಗುವಂಥ ಸಮಸ್ಯೆ ಏನು, ಲಾಭ ಏನು, ಇವೆಲ್ಲವನ್ನ ಅಡಕಗೊಂಡಂಥ ಈ ತೀರ್ಪಿನ ಬಗ್ಗೆ ನಿಮಗೆ ವಿವರಣಾತ್ಮಕವಾಗಿ ಹೇಳಬೇಕು. ಯಾಕೆಂತಂದರೆ ಇಂಥವರ ಸಂಖ್ಯೆ ಸಮಾಜದಲ್ಲಿ ಜಾಸ್ತಿ ಇರೋದ್ರಿಂದ ಕಾನೂನಿನ ತಿಳುವಳಿಕೆ ಅವರಿಗೆ ಒದಗಿದೆ ಹೋದರೆ ಅವರು ಮೋಸ ಹೋಗುವ ಸಾಧ್ಯತೆ ಇದೆ. ಆದ್ದರಿಂದ ಈ ಎಪಿಸೋಡಲ್ಲಿ ಈ ಸಿಂಗಲ್ ಪೇರೆಂಟು ಮತ್ತು ಲಿವಿಂಗ್ ಇನ್ ರಿಲೇಶನ್ಶಿಪ್ನಲ್ಲಿ ಹುಟ್ಟಿದ ಮಗು ಮತ್ತು ಆ ಪ್ರೀತಿ, ಆ ವ್ಯವಸ್ಥೆ, ಆ ಸಂಬಂಧದಲ್ಲಿ ಮೋಸ ಹೋದಂಥ ಹೆಣ್ಮಕ್ಕಳಿಗೆ ಇದೊಂದು ಸಂಜೀವಿನಿ. ಹಾಗಾದರೆ ಈ ತೀರ್ಪು ಏನನ್ನ ಹೇಳ್ತದೆ? ತಂದೆಯ ಹೆಸರು ಅಳಿಸಿದರೂ ಮಗುವಿನ ಕಾನೂನು ಹಕ್ಕುಗಳಿಗೆ ಧಕ್ಕೆ ಇದೆಯೇ ಇಲ್ಲವೇ? ಇದು ಬಹಳ ಮುಖ್ಯವಾದದ್ದು. ಅದಕ್ಕೆ ಬರುವ ಮೊದಲು ಈ ಕಾನೂನು ಯಾಕಾಗಿ ಈ ರೀತಿಯ ಒಂದು ತೀರ್ಪನ್ನು ಪಡ್ಕೊಳ್ತು, ಅಥವಾ ಈ ಪ್ರಕರಣದಿಂದ ನಮಗೆ ಒದಗಿದ ಲಾಭ ಏನು ಈ ಒಂಟಿ ಮಹಿಳೆಯರಿಗೆ ಮತ್ತು ಲಿವಿಂಗ್ ಇನ್ ರಿಲೇಶನ್ಶಿಪ್ ಇರುವವರಿಗೆ, ಮತ್ತೆ ಈ ಪ್ರಕರಣಕ್ಕೆ ಕಾರಣವಾದಂಥ, ಈ ತೀರ್ಪಿಗೆ ಕಾರಣವಾದಂಥ ಸನ್ನಿವೇಶ ಏನು, ಇವೆಲ್ಲವನ್ನ 1 by 1 ನೋಡ್ತಾ ಹೋಗೋಣ. ಮಗುವಿನ ತಂದೆಯ ಉಪನಾಮವೇ ಇರಬೇಕೆಂಬ ನಿಯಮವಿಲ್ಲ. ಏಕೈಕ ಪೋಷಕರಾಗಿದ್ದರೆ ತಾಯಿಯ ವಂಶಾವಳಿ ಹೆಸರಿಡಲು ಪೂರ್ಣ ಅವಕಾಶವನ್ನ ಈ ತೀರ್ಪು ಒದಗಿಸಿಕೊಟ್ಟಿದೆ. ಮಗುವಿನ ಗುರುತು ಮತ್ತು ಪೋಷಕತ್ವದ ಹಕ್ಕುಗಳ ಕುರಿತು ಕರ್ನಾಟಕದ ಈ ತೀರ್ಪು ಒಂದು ಐತಿಹಾಸಿಕ ತೀರ್ಪು ಅಂತ ಇವತ್ತು ದಾಖಲಾಗಿದೆ. ಜನನ ಪ್ರಮಾಣ ಪತ್ರದಲ್ಲಿ ಬರ್ತ್ ಸರ್ಟಿಫಿಕೇಟ್ ತಂದೆಯ ಹೆಸರು ತೆಗೆದುಹಾಕುವುದರಿಂದ ಅಥವಾ ತಾಯಿಯ ಕುಟುಂಬದ ಹೆಸರನ್ನು ಸೇರಿಸುವುದರಿಂದ ಮಗುವಿನ ಕಾನೂನುಬದ್ಧವಾದಂಥ ಹಕ್ಕು ಬಾಧ್ಯತೆಗಳಿಗೆ ಚ್ಯುತಿ ಬರುತ್ತೋ ಅಥವಾ ಅದು ಯಥಾಸ್ಥಿತಿ ಮುಂದುವರಿತೋ ಏನು, ಈ ಪ್ರಶ್ನೆಯು ಇದರಲ್ಲಿ ಅಡಕವಾಗಿದೆ. ಇದೆಲ್ಲದಕ್ಕೂ ನ್ಯಾಯಾಲಯ ಸ್ಪಷ್ಟವಾದ, ನಿಖರವಾದ ತೀರ್ಪಿನ ಮೂಲಕ ಉತ್ತರವನ್ನು ಕೊಟ್ಟಿದೆ. ಹಾಗಾದರೆ ಈ ಪ್ರಕರಣ ಯಾಕಾಗಿ ಬಂತು, ಈ ಸನ್ನಿವೇಶ ಒದಗಿದ್ದು ಹೇಗೆ ಅಂತ ನೋಡುವುದಾದರೆ, ನೇಪಾಳ ವ್ಯಕ್ತಿಯೊಬ್ಬರ ಜೊತೆ ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿದ್ದ ಮಹಿಳೆಯೊಬ್ಬರಿಗೆ 2017ರಲ್ಲಿ ಬೆಂಗಳೂರಿನ KC ಜನರಲ್ ಆಸ್ಪತ್ರೆಯಲ್ಲಿ ಮಗುವೊಂದು ಹುಟ್ಟುತ್ತದೆ. ಮಗು ಹುಟ್ಟಿದ ನಂತರ ಆ ವ್ಯಕ್ತಿ ತಾಯಿ ಮತ್ತು ಮಗುವಿನ ಸಂಬಂಧವನ್ನ, ಅದರ ಜವಾಬ್ದಾರಿಯನ್ನ ನಿರಾಕರಿಸಿ ಅವರು ಇವರ ಬಿಟ್ಟು ಹೊರಡ್ತಾರೆ. ಮಗುವಿನ ಪಾಲನೆ, ಆರ್ಥಿಕ ಜವಾಬ್ದಾರಿಯನ್ನು
ಅವರು ವಹಿಸಿಕೊಳ್ಳಿಕ್ಕೆ ನಿರಾಕರಿಸ್ತಾರೆ. ಈ ಹಿನ್ನೆಲೆಯಲ್ಲಿ ಮಗುವಿನ ಜನನ ಪ್ರಮಾಣ ಪತ್ರದಲ್ಲಿ ತನ್ನನ್ನು ತೊರೆದು ಮೋಸ ಮಾಡಿ ಯಾವ ಜವಾಬ್ದಾರಿಯನ್ನೂ ಹೊತ್ತುಕೊಳ್ಳಿಕ್ಕೆ ಸಿದ್ಧವಾಗದೆ ಕೇವಲ ತನ್ನ ದೇಹ ಮತ್ತು ತನ್ನ ಸೌಂದರ್ಯ ಇತ್ಯಾದಿಯನ್ನಷ್ಟೇ ಬಯಸಿ ಅದನ್ನು ಸಂಪೂರ್ಣ ಅನುಭವಿಸಿ ನನ್ನ ಒಡಲೊಳಗೆ ಒಂದು ಕುಡಿಯನ್ನು ಮೊಳೆಸಿ ಹೊರಟು ಹೋದಂಥ ಆ ತಂದೆಯ ಬಗ್ಗೆ, ಆ ಸಂಗಾತಿಯ ಬಗ್ಗೆ, ಅವರ ಹೆಸರನ್ನು ಮಗುವಿನ ಹೆಸರಿನ ಜೊತೆ ಸೇರಿಸುವ ಬಗ್ಗೆ ಈ ಮಹಿಳೆ ಸುತರಾಮ್ ಒಪ್ಪುವುದಿಲ್ಲ. ಆ ಸ್ಪಷ್ಟತೆಗೆ ಅವರು ಬಂದಾಗಿರುತ್ತೆ. ಆದ್ದರಿಂದ ಅವರೇನು ಮಾಡ್ತಾರೆ, BBMP ಅಧಿಕಾರಿಗಳಿಗೆ ತನ್ನ ಮಗುವಿನ ಹೆಸರಿನ ಜೊತೆ ನನ್ನ ಸರ್ನೇಮನ್ನು ಬಳಸಿ ಅಂತ ಅವರು ಅಲ್ಲಿ ಮನವಿ ಮಾಡಿಕೊಳ್ತಾರೆ. ಆದರೆ BBMPಯ ಅಧಿಕಾರಿಗಳು ಈ ಮನವಿಯನ್ನು ಸ್ಪಷ್ಟವಾಗಿ ತಿರಸ್ಕರಿಸ್ತಾರೆ. ಇದನ್ನು ಪ್ರಶ್ನಿಸಿ ಮಹಿಳೆ ಹೈಕೋರ್ಟ್ ಮೆಟ್ಟಿಲನ್ನು ಹತ್ತುತ್ತಾರೆ. ಪ್ರಕರಣ ಆದದ್ದು ಹೀಗೆ. ಈ ಪ್ರಕರಣ ಹೈಕೋರ್ಟ್ ಮೆಟ್ಟಿಲಿಗೆ ಬಂದಾಗ ನ್ಯಾಯಮೂರ್ತಿ ಸೂರಜ್ ಗೋವಿಂದರಾಜ್ ಏಕಸದಸ್ಯ ಪೀಠವು ಈ ಅರ್ಜಿಯ ವಿಚಾರಣೆಯನ್ನು ಕೂಲಂಕಷವಾಗಿ ನಡೆಸಿ ಕೆಳಗಿನ ಪ್ರಮುಖ ಅಂಶಗಳನ್ನು ಉಲ್ಲೇಖಿಸಿ ಈ ಮಹಾ ತೀರ್ಪನ್ನು ನೀಡಿದೆ. 1. ಮಕ್ಕಳು ಕೇವಲ ತಂದೆಯ ಉಪನಾಮವನ್ನೇ ಹೊಂದಿರಬೇಕು ಅನ್ನುವುದು ಭಾರತೀಯ ಸಂಪ್ರದಾಯವೇ ಹೊರತು ಅದು ಕಾನೂನು ಅಲ್ಲ, ಸಾಂವಿಧಾನಿಕ ಆದೇಶವೂ ಅಲ್ಲ. ಅದನ್ನು ಬಹಳ ಸ್ಪಷ್ಟವಾಗಿ ನ್ಯಾಯಮೂರ್ತಿಗಳಾದಂಥ ಸೂರಜ್ ಗೋವಿಂದರಾಜ್ ಅವರ ಏಕಸದಸ್ಯ ಪೀಠ ಮೊದಲಾಗಿ ಸ್ಪಷ್ಟಪಡಿಸ್ತದೆ. ಹುಟ್ಟಿದ ಮಕ್ಕಳಿಗೆ ತಂದೆಯ ಹೆಸರು ಉಪನಾಮವಾಗಿ ಸಲ್ಲಬೇಕು, ಸರ್ನೇಮ್ ಆಗಿ ಸಲ್ಲಬೇಕು ಅನ್ನೋದು ಕಾನೂನಾತ್ಮಕ ಅಲ್ಲ, ಸಾಂವಿಧಾನಿಕದ ಆದೇಶ ಅಲ್ಲ, ಅದು ಕೇವಲ ಸಂಪ್ರದಾಯ. ತಾಯಿಯ ವಂಶಾವಳಿಯನ್ನು ಮಗುವಿನ ಗುರುತಾಗಿ ಬಳಸಲು ಯಾವುದೇ ಕಾನೂನಿನ ಅಡ್ಡಿ ಆತಂಕ ಇಲ್ಲ. ಬದಲಾಗಿ ಇದು ಲಿಂಗ ಅಸಮಾನತೆಯ ವಿರುದ್ಧ ಲಿಂಗ ಸಮಾನತೆಯನ್ನ ಸಾರುತ್ತದೆ ಮತ್ತು ಅದರ ಸಂಕೇತವಾಗಿ ಸಮಾಜದಲ್ಲಿ ಒಂದು ಹೊಸ ರೀತಿಯ ನೆಲೆಯನ್ನ ಹುಟ್ಟುಹಾಕುತ್ತದೆ. ನ್ಯಾಯಮೂರ್ತಿಗಳು ಬಹಳ ಸ್ಪಷ್ಟವಾಗಿ ಇಲ್ಲಿ ಬರುವ ಇನ್ನೊಂದು ಪ್ರಶ್ನೆ ಏನು, ಮಗುವಿನ ಹೆಸರನ್ನ ಮುಂದೆ ಇರುವ ಉಪನಾಮ ತಾಯಿಯದ್ದಾದರೆ ತಂದೆಯ ಹೆಸರನ್ನ ನಿರಾಕರಿಸಿದಾಗ ಅವರ ಉತ್ತರಾಧಿಕಾರತ್ವದ ಹಕ್ಕಿನ ಪ್ರಶ್ನೆ ಏನು? ಈಗ ತಂದೆಯಿಂದ ಬರಬೇಕಾದಂಥ ಆಸ್ತಿ ಅಥವಾ ಅದರ ಏನೋ ಅವರ ಬೆಳವಣಿಗೆಯಲ್ಲಿ ಸಲ್ಲಬೇಕಾದಂಥ ಅಂಶಗಳು ಇತ್ಯಾದಿಗಳು ಇವೆಲ್ಲವೂ ಇದೆಯಲ್ಲ. ಹುಟ್ಟಿಸಿದ ತಂದೆ ಊರಿನ ಹೊರಗೆ ಅಂತೇಳಿ ಏನು ಬಿಡುವಂಗಿಲ್ವಲ್ಲ. ಆ ಮಗುವಿನ ಉತ್ತರದಾಯಿತ್ವವನ್ನು, ಅದರ ಅಧಿಕಾರವನ್ನು ಸಂಪೂರ್ಣವಾಗಿ ಬಳಸ್ಕೊಳ್ಬೇಕಲ್ಲ. ಈ ಹೆಸರಿನಲ್ಲಿ ತಾಯಿಯ ಹೆಸರು ಉಪನಾಮವಾಗಿ ಬಂದಾಗ ತಂದೆಯ ಹೆಸರಿಲ್ಲದೆ ಇದ್ದಾಗ ನನಗೆ ಸಂಬಂಧ ಇಲ್ಲ ಅಂತ ಉಳಿಸ್ಕೊಳ್ಬಹುದಾ, ತಪ್ಪಿಸ್ಕೊಳ್ಬಹುದಾ? ಅದಕ್ಕೂ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಜನ್ಮ ನೀಡಿದ ತಂದೆಯ ಹೆಸರು ಪ್ರಮಾಣ ಪತ್ರದಲ್ಲಿ ಬದಲಾದ ಮಾತ್ರಕ್ಕೆ ಆ ಮಗುವಿನ ತನ್ನ ಜೈವಿಕ ತಂದೆಯಿಂದ ಸಿಗಬೇಕಾದಂಥ ಆಸ್ತಿ ಹಕ್ಕು, ಅನುವಂಶಿಕತೆ ಅಥವಾ ಜೀವನೋಪಾಯದ ಹಕ್ಕುಗಳು ಯಾವತ್ತೂ ಕಸಿಯಲ್ಪಡುವುದಿಲ್ಲ. ಬಹಳ ಬಹಳ ಇಂಪಾರ್ಟೆಂಟ್ ಇದು. ಸಿಂಗಲ್ ಪೇರೆಂಟು ಮತ್ತು ಲಿವಿಂಗ್ ಇನ್ ರಿಲೇಷನ್ಶಿಪ್ ಅಲ್ಲಿ ಬದುಕಿದಂಥ ಮಹಿಳೆಯರಿಗೆ ಇಲ್ಲಿಯವರೆಗೆ ಬಹಳ ಅತಂತ್ರ ಸ್ಥಿತಿ ಇತ್ತು. ಯಾರೋ ಬಂದ, ಬದುಕಿದ, ಒಂದು ಮಗುವನ್ನು ಕೊಟ್ಟ, ಸೀದಾ ಹೊರಟೋದ, ಅದರ ಜವಾಬ್ದಾರಿಯನ್ನು ಹೊರುವವನು ಯಾರೂ ಇರಲಿಲ್ಲ. ಕಾನೂನಾತ್ಮಕವಾಗಿ ಏನು ಮಾಡಬೇಕು ಅಂತ ಇಂಥ ಅಬಲ ಹೆಣ್ಮಕ್ಕಳಿಗೆ, ಮೋಸ ಹೋದವರಿಗೆ ಗೊತ್ತಿರಲಿಲ್ಲ. ಅದೆಲ್ಲದಕ್ಕೂ ನ್ಯಾಯಮೂರ್ತಿಗಳಾದಂಥ ಸೂರಜ್ ಗೋವಿಂದರಾಜ್ ಅವರ ಏಕಸದಸ್ಯ ಪೀಠ ಸ್ಪಷ್ಟವಾಗಿ ಹೇಳಿದೆ. ಹೆಸರು ಬದಲಾದ ತಕ್ಷಣ ಆ ಮಗುವಿನ ಹೆಸರಿನ ಮುಂದೆ ತಾಯಿಯ ಸರ್ನೇಮ ಬಿತ್ತು ಅಂತಾದರೆ ಜೈವಿಕ ತಂದೆಯ ಆಸ್ತಿ ಹಕ್ಕು, ಅವರಿಂದ ಪಡ್ಕೊಳ್ಬಹುದಾದ ಅನುವಂಶಿಕತೆ ಮತ್ತು ಜೀವನೋಪಾಯದ ಯಾವ ಹಕ್ಕುಗಳಿಗೂ ಬಾಧೆ ಬರುವುದಿಲ್ಲ. ಜಾರಿಯಲ್ಲಿರುವ ಕಾನೂನಿನ ಅಡಿ ಮಗುವಿನ ಎಲ್ಲ ಹಕ್ಕುಗಳು ಸುರಕ್ಷಿತವಾಗಿದೆ. ಬಹಳ ಸ್ಪಷ್ಟವಾಗಿದೆ. ಕಾನೂನು ಏನು ಜಾರಿಯಲ್ಲಿದೆಯೋ ತಂದೆಯಿಂದ ಬರಬಹುದಾದ ಅನುವಂಶಿಕವಾಗಿ
ಆಸ್ತಿಯ ಹಕ್ಕು, ಸೌಲಭ್ಯಗಳು, ಜೀವನೋಪಾಯಕ್ಕೆ ಏನೇನು ಪಡ್ಕೊಳ್ಬಹುದು ಅಂತ ಕಾನೂನು ಯಥಾವತ್ತಾಗಿ ಏನಿದೆಯೋ ಅವೆಲ್ಲವೂ ಸುರಕ್ಷಿತವಾಗಿದೆ. ಅವನ್ನ ಸಿಂಗಲ್ ಪೇರೆಂಟು ಲಿವಿಂಗ್ ಇನ್ ರಿಲೇಶನ್ಶಿಪ್ ಅಲ್ಲಿ ತಾಯಿಯಾದಂಥ ಹೆಣ್ಮಗಳು ಬಳಸಿಕೊಳ್ಳಬಹುದು. ಇನ್ನು ಅಧಿಕಾರಿಗಳಿಗೆ ವಿಶೇಷವಾದಂಥ ಒಂದು ಆಜ್ಞೆಯನ್ನು ನ್ಯಾಯಪೀಠ ಮಾಡಿದೆ. ಹೆಸರು ಬದಲಾಯಿಸಲು ನಮಗೆ ಅಧಿಕಾರವಿಲ್ಲ ಎಂಬ ನೋಂದಣಿ ಇಲಾಖೆಯ ವಾದವನ್ನ ನ್ಯಾಯಾಲಯ ಸಂಪೂರ್ಣವಾಗಿ ತಿರಸ್ಕರಿಸಿದೆ. 1969ರ ಜನನ ಮತ್ತು ಮರಣ ನೋಂದಣಿ ಕಾಯ್ದೆಯ ಪ್ರಕಾರ ಕೇವಲ ಕಾಗುಣಿತದ ದೋಷ ಮಾತ್ರವಲ್ಲದೆ ವಿಷಯ ವಸ್ತು ಸಬ್ಸ್ಟೆನ್ಸ್ ತಪ್ಪುಗಳನ್ನು ಸರಿಪಡಿಸುವ ಅಧಿಕಾರವು ರಿಜಿಸ್ಟ್ರಾರ್ಗೆ ಇರುತ್ತದೆ ಎಂದು ಪೀಠ ನೇರವಾಗಿ ಸ್ಪಷ್ಟವಾಗಿ ಹೇಳಿದೆ. ಹಾಗಾದ್ರೆ ಈ ತೀರ್ಪಿನ ಒಂದು ಸಾರಾಂಶ ಏನು ಅಂತಂದ್ರೆ, ಸಾಮಾಜಿಕವಾಗಿ ಇಲ್ಲಿಯವರೆಗೆ ಚಾಲ್ತಿಯಲ್ಲಿದ್ದ ಲಿಂಗ ಅಸಮಾನತೆಯನ್ನ ಸಂಪೂರ್ಣವಾಗಿ ತೊಡೆದು ಹಾಕಿದೆ. ಮಹಿಳೆಗೂ ತನ್ನ ಮಗುವಿನ ಸರ್ನೇಮನ್ನ ಬಳಸುವ ಹಕ್ಕು ಬಾಧ್ಯತೆಯನ್ನ ಕೊಟ್ಟಿದೆ. ಯಾವುದೋ ಪುರುಷ ಲಿವಿಂಗ್ ಇನ್ನಲ್ಲೋ ಇನ್ನೊಂದರಲ್ಲೋ ಮಗದೊಂದರಲ್ಲೋ ಹೆಣ್ಣು ಮಕ್ಕಳನ್ನ ಬಳಸ್ಕೊಂಡು ಹಾಸುಂಡ ಬಾಳೆಯ ಒಗೆದಾಂಗ ಅಂತ ಎದ್ದುಕೊಂಡು ಹೋಗುವಂಗಿಲ್ಲ. ನಿಮ್ಮ ಸರ್ನೇಮನ ಅಗತ್ಯವೂ ಇಲ್ಲ, ಅದನ್ನ ಹೆಣ್ಮಕ್ಳು ಇಟ್ಕೋಬಹುದು. ಆದರೆ ಆ ಮಗುವಿನ ಹಕ್ಕು ಬಾಧ್ಯತೆಗಳು ಅಂತೇನಿದೆ ಅದು ಎಲ್ಲವೂ ಕೂಡ ಯಥಾವತ್ತಾದ ಕಾನೂನಿನಲ್ಲಿ ಏನಿದೆ ತಂದೆಯಿಂದ ಪಡ್ಕೋಬಹುದಾದದ್ದು ಅದೆಲ್ಲವೂ ಲಾಗು ಆಗತ್ತೆ. ಅದು ಸುರಕ್ಷಿತವಾಗಿದೆ, ಅದನ್ನು ಪಡ್ಕೋಬಹುದು. ಮತ್ತೆ ಇಲ್ಲಿ ಇವತ್ತಿನ ಪರಿಸ್ಥಿತಿಯಲ್ಲಿ ಬಹಳಷ್ಟು ಜನ ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಇರೋದ್ರಿಂದ ಸಿಂಗಲ್ ಪೇರೆಂಟ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅವರು ಮೋಸ ಹೋಗುವ ಸಾಧ್ಯತೆಗಳು ಜಾಸ್ತಿ ಆಗ್ತಾ ಇದೆ. ಈ ಗಂಡು ಮಕ್ಕಳು ಹರಾಮಿತನ, ಅದರಲ್ಲಿ ಹೆಣ್ಣು ಮಕ್ಕಳ ಒಂದು ದುಃಖ ದುಗುಡ ಅಸಹಾಯಕತೆ ಇವೆಲ್ಲದಕ್ಕೂ ಕೂಡ ಹುಟ್ಟುವ ಮಕ್ಕಳಿಗೆ ಇರುವ ಹಕ್ಕುಗಳನ್ನು ಕೂಡ ಸುರಕ್ಷಿತವಾಗಿ ಕೊಟ್ಟು ಹೆಣ್ಣುಮಕ್ಕಳಿಗೂ ತಮ್ಮ ಒಂದು ಸ್ವಾತಂತ್ರ್ಯವನ್ನ, ಸ್ವಾಯತ್ತೆಯನ್ನ, ಲಿಂಗ ಸಮಾನತೆಯನ್ನು ದೊರಕಿಸುವುದರ ಜೊತೆ ಈ ಮಹಾ ತೀರ್ಪು ಆ ಮಕ್ಕಳ ಹಕ್ಕು ಬಾಧ್ಯತೆಗಳನ್ನು ಕೂಡ ತುಂಬಾ ರಕ್ಷಣಾತ್ಮಕವಾಗಿ ಕಾಪಿಟ್ಟಿದೆ. ಆದ್ರಿಂದ ಸಿಂಗಲ್ ಪೇರೆಂಟ್ ಆಗ್ಬೋದು, ಲಿವಿಂಗ್ ಇನ್ ರಿಲೇಶನ್ಶಿಪ್ ಅಲ್ಲಿ ಇದ್ದಂಥವ್ರು ಆಗ್ಬೋದು, ಯಾವುದೇ ಕಾರಣಕ್ಕೂ ಅವರು ಸಾಂವಿಧಾನಿಕವಾಗಿ ಕಾನೂನಾತ್ಮಕವಾಗಿ ಹೆದರುವ ಪ್ರಶ್ನೆಯೇ ಇಲ್ಲ. ಒಂದು ಬ್ರಹ್ಮಾಸ್ತ್ರವೇ ಹೆಣ್ಮಕ್ಕಳಿಗೆ ಸಿಕ್ಕಿದೆ. ಹುಟ್ಟಿದ ಮಕ್ಕಳಿಗೂ ಕೂಡ ತಮ್ಮ ಹಕ್ಕುಗಳ ಜೊತೆ ಸ್ವಾಭಿಮಾನದಿಂದ ತಾಯಿಯ ಹೆಸರಿನಲ್ಲಿ, ತಾಯಿಯ ಸರ್ನೇಮನ ಹೆಸರಿನಲ್ಲಿ ಬದುಕುವಂಥ ಒಂದು ಸದಾವಕಾಶವನ್ನ, ಸಮಾಜದ ಎದುರು ಸ್ವಾಭಿಮಾನದಿಂದ ಬದುಕುವಂಥ ಒಂದು ನೆಲೆಯನ್ನ ಈ ಮಹಾ ತೀರ್ಪು ಗಳಿಸಿಕೊಟ್ಟಿದೆ. ಇದೊಂದು ಕ್ರಾಂತಿಕಾರಕವಾದಂಥ ಹೆಜ್ಜೆ. ಆದ್ರಿಂದ ಇದೆಲ್ಲವನ್ನು ನಿಮ್ಮ ಗಮನಕ್ಕೆ ತರಬೇಕು. ಅಂತ ಅಸಹಾಯಕ ಹೆಣ್ಣುಮಕ್ಕಳು ಈ ಕಾನೂನಿನ ಅಡಿಯಲ್ಲಿ ತಮ್ಮ ಹಕ್ಕು ಬಾಧ್ಯತೆಯನ್ನ ರಕ್ಷಿಸ್ಕೋಬಹುದು. ಯಾವುದೇ ಅಸಹಾಯಕತೆಯಿಂದ, ಅವಮಾನದಿಂದ ಬಳಲಬೇಕಾದ ಅಗತ್ಯತೆ ಇಲ್ಲ. ನಮಸ್ತೆ.